ವಜಾ ಹಿಂದೆ ಷಡ್ಯಂತ್ರ ಎಂದ ರಾಜಣ್ಣ. ಮಾಜಿ ಸಚಿವರ ಆರೋಪಕ್ಕೆ ಶಾಸಕ ಶಿವಗಂಗಾ ಟೀಕೆ ಮಾಡಿದ್ದಾರೆ. ಒಲ್ಲದ ಗಂಡನಿಗೆ ಮೊಸರಲ್ಲೂ ಕಲ್ಲಂತೆ ಅಂತ ಕೌಂಟರ್ ಕೊಟ್ಟಿದ್ದಾರೆ ಶಾಸಕ ಶಿವಗಂಗಾ. ರಾಜಣ್ಣ ವಜಾ ಮಾಡಿದ್ದು ಹೈಕಮಾಂಡ್ನ ನಿರ್ಧಾರ. ಷಡ್ಯಂತ್ರ ಅಂತ ಹೇಗೆ ಹೇಳ್ತೀರಾ ಅಂತ ಕೇಳಿದ್ದಾರೆ ಬಸವರಾಜ್ ಶಿವಗಂಗಾ. ಅದು ಹೈಕಮಾಂಡಿಗೆ ಬಿಟ್ಟ ವಿಚಾರ. ಈಗ ಷಡ್ಯಂತ್ರ ಅಂತಂದ್ರೆ ಹೆಂಗೆ ಅಂತೀರಿ? ಷಡ್ಯಂತ್ರ ಈಗ ಕೈಲ ಅದೇನೋ ಅಂತಾರಲ್ಲ, ಒಲ್ಲದ ಗಂಡಂಗೆ ಮೊಸರಲ್ಲೂ ಕಲ್ಲಂತೆ, ಆ ರೀತಿ ಆಯಿತು. ಅದೇ ಹೈಕಮಾಂಡ್ ಏನು ಡಿಸಿಷನ್ ಅಂತ ಅದಕ್ಕೆ ಎಲ್ಲರೂ ತಲೆ ಬಾಗಬೇಕಾಗ್ತದೆ. ಯಾರೂ ದೊಡ್ಡರಲ್ಲ, ಹೈಕಮಾಂಡ್ ಮುಂದೆ ಯಾರೂ ದೊಡ್ಡರಲ್ಲ. ಹೈಕಮಾಂಡ್ ನಾಳೆ ನನಗೇನು ಹೇಳಿದ್ರು ನಾನು ತಲೆ ಬಾಗಬೇಕಾಗ್ತದೆ. ಅದು ಹೈಕಮಾಂಡಿಗೆ ಬಿಟ್ಟ ವಿಚಾರ. ಈಗ ಷಡ್ಯಂತ್ರ ಅಂತಂದ್ರೆ ಹೆಂಗೆ ಅಂತೀರಿ? ಷಡ್ಯಂತ್ರ ಈಗ ಕೈಲ ಅದೇನೋ ಅಂತಾರಲ್ಲ, ಒಲ್ಲದ ಗಂಡಂಗೆ ಮೊಸರಲ್ಲೂ ಕಲ್ಲಂತೆ, ಆ ರೀತಿ ಆಯಿತು. ಅದೇ ಹೈಕಮಾಂಡ್ ಏನು ಡಿಸಿಷನ್ ಅಂತ ಅದೇನೋ ಇನ್ನೊಂದು ಸರಿ ಹೇಳಿದೆ, ಆಗಲೆಲ್ಲ ಹೇಳೋದು ಬೇಡ. ಏನಾದ್ರೂ ಮಹಾನಾಯಕರೇ ಕಾಣ್ತಾರೆ. ಯಾಕೆಂದರೆ ಈಗ ಅವರೇ ಅಲ್ಲ ಮುಂಚೂಣಿಯಲ್ಲಿ ಇರೋದು, ಹಂಗೆ ಮಹಾನಾಯಕರ ಮೇಲೆ ಬರ್ತದೆ. ಅವೆಲ್ಲ ಏನಿಲ್ಲ, ಅವ್ರು ಏನು ಮಾತಾಡಿದ್ದಾರೆ ಅಂತ ಅವರೇ ಪರಾಮರ್ಶೆ ಮಾಡ್ಕೊಳ್ಳಿ, ಆತ್ಮವಿಮರ್ಶೆ ಮಾಡ್ಕೊಳ್ಳಿ. ಯಾವ ತಪ್ಪಿನ BJP-ಯವರಿಗೆ ಏನು ಅನಿವಾರ್ಯ ಯಾರೂ ಇಲ್ಲ, ಯಾರು ಸಿಗ್ತಾರೋ ಅವ್ರನ್ನೇ ಬೇಕು ಅಂತಾರೆ. ಈಗ ನಮ್ಮಲ್ಲಿ ಯಾರು ಪಕ್ಷದವ್ರು ಯಾರು ಬರ್ತೀರಿ ಅಂದರೆ ಅವ್ರು ಸಾಮಾನ್ಯ ಕಾರ್ಯಕರ್ತರು ಬಿಡೋಲ್ಲ, ಸೇರಿಸಿ ಅಂಥ ಪರಿಸ್ಥಿತಿಲಿ ಇದ್ದಾರೆ. ಈಗ ಅವರು ಮುಳುಗೋ ದೋಣಿಲಿದೆ BJP. ಆದ ಕಾರಣ ಅವರು ಎಲ್ಲರನ್ನೂ ಆಹ್ವಾನ ಮಾಡ್ತಾರೆ. ಆದರೆ ನಮ್ಮ ರಾಜಣ್ಣರೇನು ಹೋಗಲ್ಲ, ಯಾಕಂದರೆ ಅವ್ರಿಗೆಲ್ಲ ಮುಂಚಿನ ಪ್ರಜ್ಞೆ ಉಳ್ಳಂಥ ರಾಜಕಾರಣಿ. ಅವರು ಭಾಳ ಮಾತಾಡೋದು ನೋಡಿದ್ರೆ ನೇರ ನಿಷ್ಠುರವಾಗಿ ಮಾತಾಡ್ತಾರೆ. ಏನೋ ಒಂದು ಮೊನ್ನೆ ಮಿಸ್ಟೇಕ್ ಆಗಿದೆ, ಸರಿ ಪಡ್ಕೊಂಡು ಹೋಗ್ತೀವಿ. ಅವ್ರಪ್ಪ ನಮ್ಮ ಜೊತೆಗೆ ಇರ್ತಾರೆ, ನಮ್ಮ ಪಾರ್ಟಿಲೇ ಇರ್ತಾರೆ. BJP-ಅವರಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.